ಓಂ ಈಕ್ಷತೆರ್ನಾ ಶಬ್ದಂ ಓಂ. ಈಕ್ಷತ್ಯಧಿಕರಣಕ್ಕೆ ಸಂಬಂಧಪಟ್ಟಂತೆ ಸ ಏತಸ್ಮಾತ್ ಜೀವಘನಾತ್ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಅಂತ ಷಟ್ಪ್ರಶ್ನೋಪನಿಷತ್ತಿನ ಒಂದು ವಾಕ್ಯವನ್ನು ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಓಂಕಾರವನ್ನು ಉಪಾಸಿಸಿದಂಥ, ಓಂಕಾರದ ಮೂಲಕ ಭಗವಂತನನ್ನು ಉಪಾಸಿಸಿದಂಥ ಈ ಸಾಧಕ ಜೀವಘನ ಅಂದರೆ ಚತುರ್ಮುಖ ಬ್ರಹ್ಮ, ಅವನಿಂದ ಉಪದೇಶವನ್ನು ಪಡೆದು ಆ ಬಳಿಕ ಈ ಪುರುಷನನ್ನ ಈಕ್ಷತೆ ಅಂತ. ಈಕ್ಷತೆ ಅಂತ ಅನ್ನೋದಕ್ಕೆ ಏನು ಅರ್ಥ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ರಾಘವೇಂದ್ರ ಸ್ವಾಮಿಗಳು ಈಕ್ಷತೆ ಅನ್ನೋದಕ್ಕೆ ನೋಡ್ತಾನೆ ಅಂತ ಅರ್ಥ ಅಲ್ಲ, ತಿಳಿತಾನೆ ಅಂತ ಅರ್ಥ ಅಂತ ಮಾಡಿದ್ದನ್ನ ಕಳೆದ ದಿವಸ ಹೇಳಿದೆ. ಮತ್ತೆ ಜಗನ್ನಾಥ ಯತಿಗಳು ಕೂಡ ತಿಳಿತದೆ ಅಂತ ಅರ್ಥ ಮಾಡಿದ್ದಾರೆ. ಭಗವಂತ ಶಬ್ದವಾಚ್ಯ ಹೌದೇ ಅಲ್ವೇ ಅನ್ನುವಂಥ ಒಂದು ಚರ್ಚೆ ಈಗ ನಡೆದಿತ್ತು. ಆ ಪ್ರಸಂಗ ಇರುವುದರಿಂದ ಆ ಪ್ರಸಂಗಕ್ಕೆ ಹೊಂದಾಣಿಕೆ ಆಗುವಂತೆ ಇಲ್ಲಿ ಹೇಳಬೇಕಾದದ್ದು ಭಗವಂತ ಶಬ್ದವಾಚ್ಯ ಹೌದು ಅಂತ. ಅದನ್ನ ಈಕ್ಷತೆ ಅಂತ ಅನ್ನೋದಕ್ಕೆ ಸಂಸ್ಕೃತ ಸಾಹಿತ್ಯದಲ್ಲಿ ನೋಡ್ತಾನೆ ಅಂತ ಅರ್ಥ ಇದ್ರೂ ಕೂಡ ನೋಡ್ತಾನೆ ಅನ್ನೋ ಅರ್ಥವನ್ನು ಇಟ್ಕೊಳ್ಬಾರ್ದು, ಕೇವಲ ತಿಳಿತಾನೆ ಅನ್ನುವಂಥ ಅರ್ಥವನ್ನು ಮಾತ್ರ ಇಟ್ಕೋಬೇಕು ಅಂತ ಅವರಿಬ್ರು ಹೇಳಿದ್ದನ್ನ ನಾನು ಹೇಳಿದೆ. ಆದರೆ ಈಕ್ಷತೆ ಅಂತ ಅನ್ನೋದಕ್ಕೆ ನೋಡ್ತಾನೆ ಅಂತ ಅನ್ನೋ ಅರ್ಥವೇ ಸ್ಪಷ್ಟವಾದದ್ದು. ಈಕ್ಷತೆ ಅನ್ನೋ ಶಬ್ದಕ್ಕೆ ತಿಳಿತಾನೆ ಅಂತ ಅರ್ಥ ಆಗೋದಿಲ್ಲ ಅಂತಲ್ಲ, ಅರ್ಥ ಆಗಬಹುದಾಗಿ. ಆದ್ರೆ ಇಲ್ಲಿ ಆ ಪ್ರಸಂಗಕ್ಕೆ ಹೊಂದಾಣಿಕೆ ಆಗುವಂತೆ ಈಕ್ಷತೆ ಅನ್ನೋದಕ್ಕೆ ತಿಳಿತಾನೆ ಅಂತ ಅರ್ಥ ಮಾಡಬೇಕಾದ ಅಗತ್ಯ ಏನಿಲ್ಲ. ಶಾಸ್ತ್ರಜ್ಞಜನ್ಯವಾದಂತಹ ಪರೋಕ್ಷ ಜ್ಞಾನ ಅಂತ ಅನ್ನೋದು ಅದು ಬರ್ತದೆ ಅಂತ ಅನ್ನೋದನ್ನ ಈಕ್ಷತೆ ಅನ್ನೋ ಶಬ್ದ ಹೇಳಬೇಕಾಗಿಲ್ಲ. ಏತಸ್ಮಾತ್ ಜೀವಘನಾತ್ ಅಂತ ಶಬ್ದ ಇದೆ. ಏತಸ್ಮಾತ್ ಜೀವಘನಾತ್ ಅಂತ ಶಬ್ದ ಇರೋದ್ರಿಂದ ಅವನ ಉಪದೇಶದಿಂದ ಅಂತ ಅರ್ಥ. ಅದಕ್ಕೆ ಜಯತೀರ್ಥರು ಕೂಡ ಅದನ್ನ ಜೀವೋತ್ತಮ ಹಿರಣ್ಯ ಗರ್ಭೋಪದೇಶೇನ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಹಾಗೆ ಮಾಡಿರೋದ್ರಿಂದ ಹಿರಣ್ಯ ಗರ್ಭೋಪದೇಶೇನ ಅಂತ ಹೇಳಿದ್ರಿಂದ ಶಬ್ದಜನ್ಯವಾದಂತಹ ಪರೋಕ್ಷ ಜ್ಞಾನವನ್ನು ಇವನು ಪಡ್ಕೋತಾನೆ ಸಾಧಕ. ಆಮೇಲೆ ಈಕ್ಷತೆ ಅಂದ್ರೆ ಪಶ್ಯತೆ ಅಂತ ಅರ್ಥ. ಪಶ್ಯತೆ ಅಂತಂದ್ರೆ ನೋಡ್ತಾನೆ ಅಂತ ಅರ್ಥ. ಈಕ್ಷತೆ ಅಂತ ಉಪನಿಷತ್ತಿನಲ್ಲಿದೆ, ಪಶ್ಯತೆ ಅಂತ ಜಯತೀರ್ಥರು ಹೇಳಿದ್ದಾರೆ. ಹಾಗಿರುವಾಗ ಅದಕ್ಕೆ ನೋಡ್ತಾನೆ ಅಂತ ಅರ್ಥ ಮಾಡುವುದೇ ಯೋಗ್ಯ, ತಿಳಿತಾನೆ ಅಂತ ಅರ್ಥ ಮಾಡಬೇಕಾಗಿಲ್ಲ. ಪರೋಕ್ಷತಃ ತಿಳಿತಾನೆ ಅಂತ ಅನ್ನೋದು, ಶಬ್ದದಿಂದ ತಿಳಿತಾನೆ ಅಂತ ಅನ್ನೋದು ಹಿರಣ್ಯ ಗರ್ಭೋಪದೇಶೇನ ಅನ್ನೋ ಮಾತಿನಿಂದ, ಜೀವಘನಾತ್ ಅನ್ನೋ ಮಾತಿನಿಂದ ತಿಳಿತದೆ ಅಂತ ನಾನು ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿ ಮತ್ತು ಜಗನ್ನಾಥ ಯತಿಗಳ ಅಭಿಪ್ರಾಯ, ಅದಕ್ಕೆ ನನಗಿರುವಂತಹ ಭಿನ್ನಾಭಿಪ್ರಾಯವನ್ನ ನಾನು ವ್ಯಕ್ತ ಮಾಡಿಕೊಂಡಿದ್ದೆ. ಅದಕ್ಕೆ ಪೂರಕವಾಗಿ ಗುರುವರ್ಥ ದೀಪಿಕಾದಲ್ಲಿ ಹೀಗೊಂದಿಷ್ಟು ವಿಚಾರ ಇದೆ. ಮತ್ತು ಈ ಗುರುವರ್ಥ ದೀಪಿಕಾದಲ್ಲಿ ಬಂದಿರುವಂತಹ ವಿಚಾರವನ್ನೇ ನಮ್ಮ ಗುರುಗಳು ಹರಿದಾಸ ಭಟ್ಟಾಚಾರ್ಯರು ನಮ್ಮ ಕನ್ನಡ ಅನುವಾದದಲ್ಲಿ ಅವರು ಹೇಳಿದ್ದಾರೆ. ವಸ್ತುತಃ ಗುರುವರ್ಥ ದೀಪಿಕಾದಲ್ಲಿ ಇರುವುದು ಇಲ್ಲ, ಅಲ್ಲಿ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗೋದಿಲ್ಲ. ಆದರೂ ಅದನ್ನು ಆ ಕನ್ನಡದ ಅನುವಾದದ ಮೂಲಕ ಹೆಚ್ಚು ಗೊತ್ತಾಗ್ತದೆ. ವಾದಿರಾಜ ಸ್ವಾಮಿಗಳ ಅಭಿಪ್ರಾಯ ಏನು ಪಡ್ತಾರೆ, ರಾಯರು ಏನು ಅಭಿಪ್ರಾಯ ಪಡ್ತಾರೆ ಅಂತ ಅನ್ನೋದನ್ನೆಲ್ಲ ಅವರು ತೋರಿಸಿಕೊಟ್ಟಿದ್ದಾರೆ. ನಾನು ಮೊದಲು ವಾದಿರಾಜ ಸ್ವಾಮಿಗಳು ಬರೆದದನ್ನು ಓದ್ತೇನೆ, ಕನ್ನಡದ ಅನುವಾದದಲ್ಲಿದ್ದೇನೆ. ಆ ಬಳಿಕ ಗುರುವರ್ಥ ದೀಪಿಕಾ ಓದಿದರೆ ಅದೆರಡು ಕೂಡ ಸ್ಪಷ್ಟ ಆಗ್ತದೆ. ಮತ್ತೆ ನಾನೇನು ಅಭಿಪ್ರಾಯ ಹಿಂದೆ ವ್ಯಕ್ತ ಮಾಡಿದೆ ಭಿನ್ನಾಭಿಪ್ರಾಯ ತೋರಿಸಿ ಅದಕ್ಕೆ ಸಮರ್ಥನೆಯೂ ಕೂಡ ದೊರೆಯುತ್ತದೆ. ಆ ಹರಿದಾಸ ಭಟ್ಟಾಚಾರ್ಯ ಪುಸ್ತಕದಲ್ಲಿ ಇದು 52ನೇ ಪುಟ. ಈಕ್ಷತೆ ಅಂದ್ರೆ ನೋಡ್ತಾನೆ ಅಂತ ಅರ್ಥ. ಪರಮಾತ್ಮನನ್ನ ನೋಡ್ಬೇಕಾದ್ರೆ ಗುರುಮುಖದಿಂದ ಶ್ರವಣ ಮತ್ತೆ ಯುಕ್ತಿಗಳಿಂದ ಮನನ, ಮನಸ್ಸಿಂದ ಧ್ಯಾನ ಮಾಡಬೇಕು. ಗುರುಗಳಿಂದ ಶ್ರವಣ ಮಾಡುವುದು ಅಂದ್ರೆ ಗುರುಗಳು ಹೇಳಿದ ಮಾತುಗಳಿಂದ ಬ್ರಹ್ಮನನ್ನು ತಿಳಿಯುವುದು. ಹೀಗೆ ತಿಳಿಯಬೇಕಾದ್ರೆ ಬ್ರಹ್ಮಶಬ್ದ ವಾಚ್ಯ ಆಗಲೇಬೇಕು. ಈ ರೀತಿಯಾಗಿ ಸೂತ್ರ ಹೇಳಿದಂತಹ ಹೇತು ಪರಿಶೇಷ ಪ್ರಮಾಣದಿಂದ ವಾಚ್ಯತ್ವವನ್ನು ಸಾಧನೆ ಮಾಡ್ತದೆ ಅಂತ ವಾದಿರಾಜ ಸ್ವಾಮಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರು ಕೂಡ ಇನ್ನೊಂದ್ಸರಿ ನೋಡ್ತೇನೆ, ಅದನ್ನು ನೋಡಿ. ರಾಯರು ಪುರುಷಂ ಈಕ್ಷತೆ ಅನ್ನೋ ಶ್ರುತಿಯಲ್ಲಿ ಜೀವಘನಾತ್ ಅನ್ನೋ ಶಬ್ದ ಇರೋದ್ರಿಂದ ಜೀವಘನಾತ್ ಅನ್ನೋ ಶಬ್ದವನ್ನು ಆವೃತ್ತಿ ಮಾಡಿಕೊಂಡು ಅಂತಿದೆ. ಈ ಆವೃತ್ತಿ ಮಾಡ್ಕೊಳ್ಳೋದು ಅನ್ನೋದನ್ನ ಅಲ್ಲೇ ನಾವು ಹೆಚ್ಚು ಗಮನ ಕೇಂದ್ರೀಕರಿಸಬೇಕಾಗಿಲ್ಲ. ಈಗ ಜೀವಘನಾತ್ ಪುರುಷಂ ಈಕ್ಷತೆ ಅಂತ ಅನ್ವಯ ಮಾಡಿ ಜ್ಞಾನಿಯು ಚತುರ್ಮುಖ ಬ್ರಹ್ಮನಿಂದ ಬ್ರಹ್ಮನನ್ನ ಕೇಳಿ ತಳಿದಾನೆ ಅಂತ ಅರ್ಥ ಮಾಡಿದ್ದಾರೆ. ಇದರಿಂದ ನೇರವಾಗಿಯೇ ವಾಚ್ಯತ್ವವನ್ನು ಹೇಳಿದಂತ ಆಗ್ತದೆ.
ಇದು ನೋಡಿ, ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಗೂ ರಾಘವೇಂದ್ರ ಸ್ವಾಮಿಗಳ ಅಭಿಪ್ರಾಯಕ್ಕೂ ವಾದಿರಾಜ ಸ್ವಾಮಿಗಳ ಅಭಿಪ್ರಾಯಕ್ಕೂ ಇದು ವ್ಯತ್ಯಾಸ. ಈಕ್ಷತೆ ಅಂದರೆ ಕೇಳಿ ತಿಳಿತಾನೆ ಅಂತ ಅರ್ಥ ಇರೋದ್ರಿಂದ ಬ್ರಹ್ಮನಿಗೆ ಶಬ್ದವಾಚ್ಯತ್ವವನ್ನು ನೇರವಾಗಿ ಹೇಳಿದಂತಾಗ್ತದೆ. ಇದು ರಾಘವೇಂದ್ರ ಸ್ವಾಮಿಗಳಿಗೂ ಮತ್ತೆ ಭಾಷ್ಯ ದೀಪಿಕಾಚಾರ್ಯರಿಗೂ ಬೇಕಾಗಿರೋದು. ಅಲ್ಲಿ ಏನು ಪ್ರಶ್ನೆ ಇತ್ತು, ಬ್ರಹ್ಮ ಶಬ್ದವಾಚ್ಯ ಅಲ್ಲ ಅಂತ, ಅದಕ್ಕೆ ನೇರವಾಗಿ ಉತ್ತರ ಬೇಕಾಗಿದೆ ಅವರಿಗೆ. ಅದಕ್ಕೆ ಈಕ್ಷತೆ ಅಂದರೆ ಪಶ್ಯತಿ, ಪಶ್ಯತಿ ಅಂದರೆ ಕೇಳಿ ತಿಳಿತಾನೆ ಅಂತ ಅರ್ಥ, ಹೀಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ವಾದಿರಾಜ ಸ್ವಾಮಿಗಳು ಹೇಳಿದಂತೆ ಅದು ಪಶ್ಯತಿ ಅಂದರೆ ನೋಡ್ತಾನೆ ಅಂತಲೇ ಅರ್ಥ. ಆವಾಗಲ್ಲಿ ಕೇಳಿ ತಿಳಿತಾನೆ ಅಂತ ಅರ್ಥ ಆಗೋದಿಲ್ಲ, ನೋಡ್ತಾನೆ ಅಂತ ಅರ್ಥ. ನೋಡುವುದು ಯಾವುದರಿಂದ ಅಂದರೆ ಹಿಂದೆ ಅಲ್ಲಿ ಜೀವಘನ ಅಂತ ಹೀಗೆ ಶಬ್ದ ಬಂದಿದೆ. ಆದ್ರಿಂದ ಪರಮಾತ್ಮನನ್ನು ನೋಡ್ಬೇಕಾದ್ರೆ ಮೊದಲು ಶ್ರವಣ ಮನನ ಧ್ಯಾನ ಇತ್ಯಾದಿ ಆಗಲೇಬೇಕು. ಹೀಗೆ ಗುರುಮುಖದಿಂದ ಶ್ರವಣ ಮಾಡುವುದು ಅಂದರೆ ಗುರುಗಳು ಹೇಳಿದ ಮಾತಿನಿಂದ ಬ್ರಹ್ಮನನ್ನು ತಿಳಿಯುವುದು. ಅಲ್ಲಿ ಗುರು ಯಾರು? ಕೊನೆಯ ಗುರು ಚತುರ್ಮುಖ ಬ್ರಹ್ಮ. ಹೀಗೆ ತಿಳಿಬೇಕಾದ್ರೆ ಬ್ರಹ್ಮಶಬ್ದ ವಾಚ್ಯ ಆಗಲೇಬೇಕು ಅಂತೂ ನೇರವಾಗಿ ಆಗೋದಿಲ್ಲ ವಾದಿರಾಜ ಸ್ವಾಮಿ ಅಭಿಪ್ರಾಯದಲ್ಲಿ. ಈಕ್ಷತೆ ಅಂತ ಅನ್ನೋದಕ್ಕೆ ನೋಡ್ತಾನೆ ಅಂತ ಅರ್ಥ. ಚತುರ್ಮುಖ ಬ್ರಹ್ಮನ್ ಹೇಳಿದ ಉಪದೇಶವನ್ನು ಪಡ್ಕೊಂಡು ಆಮೇಲೆ ನೋಡ್ತಾನೆ ಅಂತ ಅರ್ಥ. ಇದು ವಾದಿರಾಜ ಸ್ವಾಮಿಗಳು ಹೇಳಿದ್ರದ್ದು ಕನ್ನಡದ ಅನುವಾದ. ಇದನ್ನು ಓದಿ ಈಗ ಗುರುವರ್ಥ ದೀಪಿಕಾದಲ್ಲಿರೋದನ್ನು ಓದಿದರೆ ಸ್ಪಷ್ಟ ಆಗ್ತದೆ. ಅದಕ್ಕಾಗಿ ಹೇಳಿದೆ. ಪುರುಷಮೀಕ್ಷತೆ ಇತಿ ಶ್ರುತೌ ಈಕ್ಷಿಪೋ ಧಾತು ನಿರ್ದೇಶ ಈಕ್ಷತೆ ಅಂದ್ರೆ ಈಕ್ಷ ಧಾತು ಶ್ರವಣಾತ್. ಈಕ್ಷಿಪೋ ಧಾತು ನಿರ್ದೇಶ ಅದನ್ನೆಲ್ಲ ಬಿಟ್ಬಿಡಿ, ಅಲ್ಲೇನು ಹೆಚ್ಚಿನ ನಮ್ಗೆ ವಿಚಾರ ಬೇಕಾಗಿಲ್ಲ. ಈಕ್ಷತಿ ಅಂತಂದ್ರೆ ಅದು ಸೂಕ್ಷ್ಮವಾಗಿ ಹೇಳ್ತೀನಿ ಯಾರಿಗಾರು ಬೇಕಾದ್ರೆ. ಈಗ ಪ್ರೀತಿ, ಮತಿ, ಭುಕ್ತಿ, ಮುಕ್ತಿ ಹೀಗೆಲ್ಲ ಶಬ್ದಗಳಿವೆ. ಅದೆಲ್ಲ ತಿನ್ ಪ್ರತ್ಯಯ ಅಂತವಾದ ಶಬ್ದ, ಅರ್ಥ ಧಾತುವಿನ ಅರ್ಥವನ್ನು ಹೇಳುವಂಥ ಶಬ್ದಗಳು. ಪ್ರೀತಿಸುವುದು, ಬಿಡುಗಡೆ ಪಡೆಯುವುದು, ಮತ್ತು ಭೋಜನ ಮಾಡುವುದು, ಹೀಗೆಲ್ಲ ಅನೇಕ ಅರ್ಥಗಳನ್ನು ಹೇಳ್ತದೆ. ಇಲ್ಲಿದು ತಿ ಅಂತ ಬಂದರೂ ಕೂಡ ತಿನ್ ಪ್ರತ್ಯಯಾಂತವಾದ ಶಬ್ದ ಅಲ್ಲ, ಇಕ್ಷಿಪೌ ಧಾತು ನಿರ್ದೇಶ ಅಂತ ಇರೋದ್ರಿಂದ ಈಕ್ಷೆಲ್ಲದಕ್ಕೂ ಕೂಡ ಶಿಪ್ ಅಂತ ಒಂದು ಪ್ರತ್ಯಯ. ಶಿಪ್ ಅಂತ ಪ್ರತ್ಯಯ ಬಂದು ಆ ಈಕ್ಷತಿ, ಗಚ್ಚತಿ, ಆಮೇಲೆ ಇಂಥವೆಲ್ಲ ಬೇರೆ ಬೇರೆ ಶಬ್ದಗಳು ಇವು ನಿಷ್ಪನ್ನ ಆಗ್ತವೆ. ಅದಕ್ಕೆಲ್ಲದಕ್ಕೂ ಕೂಡ ಧಾತುವಿನ ಅರ್ಥ ಅಂತ ಅರ್ಥ. ಅದು ಇಂಥ ಸಂದರ್ಭ ಬಿಟ್ಟರೆ ಬೇರೆ ಕಡೆ ಅದನ್ನೇನು ಪ್ರಯೋಗ ಮಾಡೋದು ಕೂಡ ಇಲ್ಲ. ಈಕ್ಷಧಾತು ಶ್ರವಣಾತ್ ತೇನಚ ಪರಮಾತ್ಮನಃ ಈಕ್ಷಣೀಯತ್ವಮಪಿ ಶ್ರುತಂ. ಈಗ ನೋಡಿ, ಪರಮಾತ್ಮನಿಗೆ ಈಕ್ಷಣೀಯತ್ವ ಅಂತ ಅನ್ನೋದು ತಿಳಿದು ಬಂದಿದೆ. ಇತಿ ಭಾವೇನ ಉಕ್ತಂ ಬ್ರಹ್ಮಣಃ ಈಕ್ಷಣೀಯತ್ವ ಅವಗತೆ. ಸೌತ್ರ ಪ್ರಯೋಗ ಬಲಾತ್ ಈಕ್ಷಣ ವಾಚಿ ಅಪಿ ಈಕ್ಷತಿ ವೈದಿಕಂ ಪದಂ ವಾ. ಅದನ್ನು ಬಿಟ್ಬಿಡಿ, ಅದನ್ನು ಏನು ನಮ್ಗೆ ಬೇಕಾಗಿಲ್ಲ. ಔಪನಿಷದತ್ವಾದ್ ಬ್ರಹ್ಮಣ ನ ಶ್ರುತಿ ನಿರಪೇಕ್ಷ ಪ್ರತ್ಯಕ್ಷಾದಿ ಪ್ರಮಾಣೈ ಈಕ್ಷಣಂ. ಪರಬ್ರಹ್ಮ ಔಪನಿಷದವನು, ಉಪನಿಷತ್ ಮಾತ್ರ ಗಮ್ಯ, ಶಾಸ್ತ್ರ ಮಾತ್ರ ಗಮ್ಯ. ಆದ್ರಿಂದ ಆ ಬ್ರಹ್ಮನನ್ನ ಶ್ರುತಿಯ ಬೆಂಬಲವಿಲ್ಲದ ಪ್ರತ್ಯಕ್ಷಾದಿಗಳಿಂದ ನಮಗೆ ನೋಡ್ಲಿಕ್ಕಾಗೋದಿಲ್ಲ. ನೋಡಿ, ಪ್ರಮಾಣೈ ಪ್ರತ್ಯಕ್ಷಾದಿ ಪ್ರಮಾಣೈ ಈಕ್ಷಣಂ ನೋಡ್ಲಿಕ್ಕಾಗೋದಿಲ್ಲ. ಶ್ರುತ್ಯರ್ಥ ಶ್ರವಣ ಮನನ ನಿಧಿಧ್ಯಾಸನೈ. ಶ್ರುತಿಯ ಅರ್ಥವನ್ನು ಮೊದಲು ಗುರುಮುಖದಿಂದ ಕೇಳಬೇಕು, ಆಮೇಲೆ ಮನನ ಮಾಡಬೇಕು, ಮುಂದೆ ಧ್ಯಾನ ಮಾಡಬೇಕು. ಆವಾಗ ಶಕ್ತಿ ಉತ್ತೇಜನೆ ಅಂತಿದೆ. ಶಕ್ತಿ ಉತ್ತೇಜನ ಅಂದ್ರೆ ಮನುಷ್ಯನಲ್ಲಿ ಒಂದು ಶಕ್ತಿ ಬರ್ತದೆ ಅಂತ ಅರ್ಥ ಇದ್ದಿರ್ಬೇಕು ಅವ್ರದ್ದು. ಏನು ಮನಸಾ ಭಗವದೀಕ್ಷಣಂ, ಮನಸ್ಸಿನಿಂದ ನೋಡುವುದು ಅಂತ ಅನ್ನೋದು ಏನಿದೆಯಲ್ಲ, ನಾನು ಹೇಳಿದೆ ನಿಮಗೆ ಹಿಂದೆ, ಮೊದಲು ಪರೋಕ್ಷ ಜ್ಞಾನ, ಆಮೇಲೆ ಮನಸ್ಸಿನಿಂದ ಅಪರೋಕ್ಷ ಜ್ಞಾನ, ಆಮೇಲೆ ಸ್ವರೂಪ ಅಪರೋಕ್ಷ ಅಂತ ಭಾಗವತದ ತಾತ್ಪರ್ಯದ ಆಧಾರವಾಗಿ. ತದ್ ಅಸಾಧಾರಣ್ಯೇನ ಉಪದೇಶ ಭವಂತಿ ಇತಿ ನ್ಯಾಯಾತ್ ಶ್ರುತ್ಯೈವ ಈಕ್ಷಣಂ. ಈಗ ನೋಡಿ, ಶ್ರುತಿಯಿಂದ ನೇರವಾಗಿ ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಶಾಸ್ತ್ರ ಅಂತನ್ನುವುದು ಅಪರೋಕ್ಷ ಜ್ಞಾನಕ್ಕೆ ಕಾರಣ ಅಲ್ಲ ಯಾವತ್ತೂ ಕೂಡ. ಶಾಸ್ತ್ರ ಅಂತನ್ನುವುದು ಪರೋಕ್ಷ ಜ್ಞಾನಕ್ಕೆ ಕಾರಣ. ಅಪರೋಕ್ಷ ಜ್ಞಾನ ಹೇಗೆ ಬರ್ತದೆ? ಶ್ರವಣ ಮನನ ಧ್ಯಾನಗಳನ್ನು ಮಾಡಿದ ಮೇಲೆ ಬರ್ತದೆ. ಆದರೆ ಇದೆಲ್ಲ ಪ್ರಕ್ರಿಯೆ ಪ್ರಾರಂಭ ಕಾಣುವುದು ಯಾವಾಗ? ಶ್ರುತಿಯಿಂದ ಮೂಲಕನೇ. ಶ್ರುತಿಯ ಮೂಲಕ ಶ್ರವಣ, ಆಮೇಲೆ ಮನನ, ಆಮೇಲೆ ಧ್ಯಾನ, ಮತ್ತು ಮುಂದೆ ಮನಸ್ಸು ಅಪರೋಕ್ಷ, ಆಮೇಲೆ ಸ್ವರೂಪ ಅಪರೋಕ್ಷ, ಹೀಗೆ ಪ್ರೊಸೀಜರ್ ಇರೋದು. ಎಲ್ಲವೂ ಪ್ರಾರಂಭ ಕಾಣುವುದು ಶ್ರುತಿ. ಆದ್ದರಿಂದ ನೋಡುವುದು ಮನಸ್ಸಿನಿಂದಲೇ, ನೋಡುವುದು ಸ್ವರೂಪದಿಂದಲೇ ಆದರೂ ಕೂಡ ಶ್ರುತಿಯಿಂದ ಪ್ರಾರಂಭ ಕಾಣುವುದರಿಂದ ಶ್ರುತಿಯಿಂದ ಈ ಕ್ಷಣ ಅಂತ ಬರ್ತದಷ್ಟೇ. ಶ್ರುತಿಯಿಂದ ನೋಡ್ತಾನೆ ಅಂತ. ಶ್ರುತಿಯವ ಈ ಕ್ಷಣ ಸೌತ್ರ ಅಭಿಪ್ರಾಯಂ ಹೃದಯ ನಿಧಾಯ, ಹೀಗೆ ಹೃದಯದಲ್ಲಿ ಇಟ್ಕೊಂಡು ಈ ಕ್ಷಣಂಚ ಪ್ರಮಾಣೇನ ಭವೇತ್. ಈ ಕ್ಷಣ ಅಂತ ಅನ್ನೋದು ಪ್ರಮಾಣದಿಂದ ಆಗಬೇಕು. ಅದು ಈ ಶಾಸ್ತ್ರವೆಂಬ ಪ್ರಮಾಣ ಬಿಟ್ಟು ಬೇರೆ ಕಡೆಯಿಂದ ಸಾಧ್ಯ ಇಲ್ಲ ಅಂತ ಅದನ್ನೇ ಜಯತೀರ್ಥರ ವಾಕ್ಯದಲ್ಲಿ ಬಂದಿರೋದು. ಈ ಕ್ಷಣಂಚ ಪ್ರಮಾಣೇನ ಭವೇತ್.
ಅಂತ ಮಾತನ್ನ ಅದಕ್ಕಾಗಿ ಹೇಳಿರೋದು ಜಯತೀರ್ಥರು. ಶ್ರುತಿ ಸಹಿತ ಯೌಕ್ತ ಅನುಭವಸ್ಯ ಕೇವಲ ಶ್ರುತಿತಃ ಪ್ರಾಬಲ್ಯಮಿತಿ ಸೌತ್ರ ಅಭಿಪ್ರಾಯ ಸ್ಫೋರಣಾಯ. ಹಾಗೆ ಅಲ್ಲಿ ಇನ್ನೊಂದು ವಿಚಾರಣೆ ಬಂದಿದೆ, ಅದನ್ನು ಗಮನಿಸಬಹುದು ನಾವು. ನೋಡಿ, ಶ್ರುತಿ ಅತ್ಯಂತ ಪ್ರಬಲವಾದ ಪ್ರಮಾಣ. ಶ್ರುತಿ ಅಂದರೆ ಪೌರುಷೇಯ ಮತ್ತು ಅಪೌರುಷೇಯ ಎರಡೂ ಸೇರಿ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೆ ಅದರಿಂದ ಕೂಡಿದಂತಹ ಯೌಕ್ತ ಅನುಭವ, ಯೌಕ್ತ ಅಂದರೆ ಯುಕ್ತಿಯಿಂದ ಜನ್ಯವಾದಂತಹ ಅನುಭವ, ಶ್ರುತಿಗಳಿಂದ ಜ್ಞಾನವನ್ನು ಪಡೆದು ಅದನ್ನು ಯುಕ್ತಿಗಳ ಮೂಲಕ ನಾವು ಅನುಸಂಧಾನ ಮಾಡಿದಾಗ ಅದು ಕೇವಲ ಶ್ರುತಿಗಿಂತ ಪ್ರಬಲ. ಇದು ಸೂತ್ರದ ಅಭಿಪ್ರಾಯ. ಅದನ್ನು ಸ್ಪಷ್ಟಪಡಿಸುವುದಕ್ಕೋಸ್ಕರ ನ್ಯಾಯ ವಿವರಣದಲ್ಲಿ ಬಂದಿದೆ ಶ್ರುತಿ ಸಹಿತ ಅನುಭವಸ್ಯ ಪ್ರಬಲತ್ವ ಅಂತ. ಶ್ರುತಿಯಿಂದ ಸಹಿತವಾದ ಅನುಭವವೇ ಬಹಳ ಪ್ರಬಲ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಮುಂದೆ ಬರೋದಿದೆ. ಅದನ್ನು ಹಿಂದೆನೂ ನಾನು ಅನೇಕ ಸರಿ ಹೇಳಿದ್ದೆ. ಶಾಸ್ತ್ರಾರ್ಥಯುಕ್ತ ಅನುಭವ ಪ್ರಮಾಣಂತೂ ಉತ್ತಮ ಮತಂ. ಈ ಉತ್ತಮ ಪ್ರಮಾಣ, ಮಧ್ಯಮ ಪ್ರಮಾಣ ಮತ್ತು ಅಧಮ ಪ್ರಮಾಣಗಳನ್ನು ಅಲ್ಲಿ ಹೇಳಿದ್ದಾರೆ. ಶಾಸ್ತ್ರಾರ್ಥಯುಕ್ತ ಅನುಭವ, ಶಾಸ್ತ್ರಾರ್ಥವನ್ನು ಶ್ರವಣ ಮಾಡಿ ಮುಂದೆ ಅದನ್ನು ಅನುಭವಕ್ಕೆ ತಂದುಕೊಂಡಾಗ ಅದು ಪರಮ ಪ್ರಮಾಣ. ನಮಗೇನೂ ಅನುಭವಕ್ಕೆ ಬಂದಿಲ್ಲ, ಕೇವಲ ಶಾಸ್ತ್ರಾರ್ಥವನ್ನು ಬರೀ ಕೋಟ್ ಮಾಡ್ತಾ ಇದ್ದೀವಿ ಅಂತಾದರೆ ಅದು ಮಧ್ಯಮ ಪ್ರಮಾಣ. ಮಧ್ಯಮಂತೂ ಆಗಮೋಜ್ಞೇಯ, ಪ್ರತ್ಯಕ್ಷಂ ಅಧಮಂ ಸ್ಮೃತಂ. ಪ್ರತ್ಯಕ್ಷ ಅಂತಂದ್ರೆ ಅಧಮ ಪ್ರಮಾಣ ಭಗವಂತನನ್ನು ತಿಳಿಸುವುದಕ್ಕೆ ಅಂತ. ಇಷ್ಟು ವಿಷಯ. ಅದನ್ನೇ ನಾನು ಹೇಳಿದ್ದು. ವೇದ ಅಪೌರುಷ ಇರ್ಬೋದು, ಮಹಾಭಾರತ ಸ್ವಯಂ ಭಗವಂತನೇ ರಚನೆ ಮಾಡಿದ್ದಿರ್ಬೋದು, ಆದರೆ ಅದನ್ನು ಅನುಭವಕ್ಕೆ ತಂದುಕೊಳ್ಳುವುದಕ್ಕಿಂತ ಮುಂಚೆ ನಮಗದು ಅಧಮ ಪ್ರಮಾಣ ನಮ್ಮ ಪಾಲಿಗೆ. ಅಷ್ಟು ಉತ್ತಮ ಪ್ರಮಾಣವು ನಮ್ಮ ಪಾಲಿಗೆ ಅಧಮ ಪ್ರಮಾಣ ಆಗಿಬಿಡ್ತದೆ. ಅನುಭವಕ್ಕೆ ತಂದ್ಕೊಂಡ ಮೇಲೆ ಅದು ಉತ್ತಮ ಪ್ರಮಾಣ ಆಗ್ತದೆ ಅಂತ ಈಗ ಅದರ ತಾತ್ಪರ್ಯ. ಕಾಸಾ ಶ್ರುತಿ ಇತ್ಯತಃ ಭಾಷ್ಯ ಅಸ್ಮಿನ್ ಯಹ ಶ್ರುತಿ ಸ್ಮೃತ್ಯ ಉದ್ಧಾರ ತಸ್ಯ ಸಂಗತಿ ಮಾಹ ಅಂತ ಅದು ಮುಂದಿಂದು. ಹೀಗೆ ರಾಘವೇಂದ್ರ ಇದು ಗುರುವರ್ಥ ದೀಪಿಕಾದಲ್ಲಿ ವಾದಿರಾಜ ಸ್ವಾಮಿಗಳು ಹೇಳಿದ ವಿಷಯ. ಅದರಿಂದ ಈಕ್ಷತೆ ಅಂದರೆ ನೋಡ್ತಾನೆ ಅಂತ ಸಹಜವಾದ ಅರ್ಥ. ಈಕ್ಷತೆ ಅಂದರೆ ಪಶ್ಯತೆ, ಪಶ್ಯತೆ ಅಂದರೆ ನೋಡ್ತಾನೆ ಅಂತ ಸಹಜವಾದ ಅರ್ಥ. ಆ ಅರ್ಥವನ್ನು ಇಟ್ಕೊಂಡ್ರೆ ಏನು ತಪ್ಪಿಲ್ಲ. ನಾನು ಮೊನ್ನೆ ಅಭಿಪ್ರಾಯ ಪಟ್ಟಿದ್ದೆ. ಅದಕ್ಕೆ ಪೂರಕವಾಗಿ ವಾದಿರಾಜ ಸ್ವಾಮಿಗಳ ಅಭಿಪ್ರಾಯವೂ ಕೂಡ ಇದೆ. ಅದನ್ನು ನಿಮ್ಮ ಎದುರಿಗೆ ಹೇಳಿದ್ದೀನಿ. ಈಕ್ಷತೆ ಅಂತ ಅನ್ನೋದಕ್ಕೆ ಈ ಪ್ರಸಂಗಕ್ಕನುಸಾರವಾಗಿ ಶಬ್ದದಿಂದ ತಿಳಿತಾನೆ ಅಂತಲೇ ನೇರವಾಗಿ ಅರ್ಥ ಮಾಡಬೇಕಾಗಿಲ್ಲ. ನೋಡ್ತಾನೆ ಅಂತ ಅರ್ಥ ಮಾಡಿದ್ರು ಸಾಕು, ಸಹಜ ಅದು. ಮತ್ತೆ ಹಾಗಾದ್ರೆ ಶಬ್ದದಿಂದ ತಿಳಿತಾನೆ ಅಂತ ಹೇಗೆ ಗೊತ್ತಾಗೋದು ಅಂದರೆ ಬ್ರಹ್ಮೋಪದೇಶ ಅಂತ ಅಲ್ಲಿದೆ, ಜೀವಘನಾತ್ ಅಂತ. ಅದರಿಂದ ನಮಗೆ ತಿಳಿಯಬೇಕಾದ್ದೆಲ್ಲವೂ ತಿಳಿಯುತ್ತದೆ. ಹೀಗೆ ವಾದಿರಾಜ ಸ್ವಾಮಿ ಅಭಿಪ್ರಾಯವನ್ನು ಕೂಡ ನಿಮ್ಮ ಎದುರಿಗೆ ಹೇಳಿದ್ದೀನಿ. ಅದರಿಂದ ನನಗೆ ಅನಿಸಿದ ವಿಚಾರ, ಅದು ಯಾವುದೇ ಪ್ರಾಚೀನ ಟಿಪ್ಪಣಿಕಾರರ ಬೆಂಬಲ ಇದೆಯೋ ಇಲ್ಲೋ ಅಂತ ನನಗೆ ಸಂಶಯ ಇತ್ತು. ವಾದಿರಾಜ ಸ್ವಾಮಿ ಹೇಳಿದ್ದನ್ನು ಕೇಳಿದ ಮೇಲೆ ಅದು ಸ್ಪಷ್ಟ ಆಯಿತು. ಬೆಂಬಲ ಇದೆ ಅಂತ ಗೊತ್ತಾಯ್ತು, ಸಮಾಧಾನ ಆಯಿತು. ಪ್ರಾಸಂಗಿಕವಾಗಿ ಹೀಗೊಂದು ವಿಚಾರ. ಈಕ್ಷತಿ ಅಂತ ಅನ್ನೋದಕ್ಕೆ ಪಶ್ಯತಿ, ಈಕ್ಷತೆ ಅನ್ನೋದಕ್ಕೆ ಪಶ್ಯತಿ ಅಂತ ಜಯತೀರ್ಥರ ಮಾತಿದೆ. ಅದಕ್ಕೆ ನೋಡ್ತಾನೆ ಅಂತ ಅರ್ಥ. ಇದು ವಾದಿರಾಜ ಸ್ವಾಮಿಗಳು ಹೇಳಿದ್ದು. ತಿಳಿತಾನೆ ಅಂತ ಅರ್ಥವನ್ನು ರಾಘವೇಂದ್ರ ಸ್ವಾಮಿಗಳು ಮತ್ತು ಜಗನ್ನಾಥ ಯತಿಗಳು ಹೇಳಿದ್ದಾರೆ. ತಿಳಿತಾನೆ ಅನ್ನೋ ಅರ್ಥ ಅಲ್ಲಿ ಗೊತ್ತಾಗೋದು ಹೇಗೆ, ಮತ್ತು ನೋಡ್ತಾನೆ ಅನ್ನೋ ಅರ್ಥ ಗೊತ್ತಾಗೋದು ಹೇಗೆ ಅಂತ ಸುಮ್ಮನೆ ಒಂದು ಜಿಜ್ಞಾಸೆ, ಪ್ರಾಸಂಗಿಕವಾದ ಜಿಜ್ಞಾಸೆ ಮಾಡಿದರೆ, ಪ್ರಾಯ ಈಕ್ಷತೆ ಅಂತ ಅನ್ನೋದಕ್ಕೆ ನೋಡ್ತಾನೆ ಅಂತ ಅನ್ನೋ ಅರ್ಥ ಶಕ್ತಿ ವೃತ್ತಿಯಿಂದ ಸಿಗ್ತದೆ. ತಿಳಿತಾನೆ, ಊಹಿಸ್ತಾನೆ, ಅರ್ಥ ಮಾಡ್ಕೋತಾನೆ ಅಂತನೂ ಅದಕ್ಕೆ ಅರ್ಥ ಬರಬಹುದು. ಅದೆಲ್ಲ ಲಕ್ಷಣಾವೃತ್ತಿಯಿಂದ ಬರುವಂಥ ಅರ್ಥ. ಆದ್ದರಿಂದ ರಾಘವೇಂದ್ರ ಸ್ವಾಮಿ ಹೇಳಿದ ಅರ್ಥ ಮತ್ತು ಭಾಷ್ಯದೀಪಿಕಾಚಾರ್ಯರು ಹೇಳಿದ ಅರ್ಥ ಇವೆರಡೂ ಕೂಡ ಈಕ್ಷತೆ ಈಸ್ ಈಕ್ವಲ್ ಟು ಪಶ್ಯತಿ, ಪಶ್ಯತಿ ಈಸ್ ಈಕ್ವಲ್ ಟು ತಿಳಿತಾನೆ ಅಂತ ಮಾಡಿದ್ದು ಲಕ್ಷಣಾವೃತ್ತಿಯಿಂದ ಬರುವಂಥ ಅರ್ಥ. ಅದು ವಾದಿರಾಜ ಸ್ವಾಮಿ ಹೇಳಿದ ಅರ್ಥ ಶಕ್ತಿ ವೃತ್ತಿಯಿಂದ ಬರುವಂಥ ಅರ್ಥ. ಶಕ್ತಿ ವೃತ್ತಿಯಿಂದ ಬರುವ ಅರ್ಥಕ್ಕೆ ಏನಾದರೂ ಬಾಧೆ ಇದ್ದರೆ ಆವಾಗ ಲಕ್ಷಣಾವೃತ್ತಿಯಿಂದ ಬರುವ ಅರ್ಥವನ್ನು ಸ್ವೀಕಾರ ಮಾಡಬೇಕು. ಈ ಪ್ರಸಂಗಕ್ಕನುಸಾರವಾಗಿ ಬಾಧ ಇಲ್ಲ, ಇಲ್ಲೇನು ಶಕ್ತಿ ವೃತ್ತಿಯಿಂದ ಬರುವ ಅರ್ಥಕ್ಕೆ ಬಾಧೆ ಏನಿಲ್ಲ. ಆದರೂ ಪ್ರಸಂಗಕ್ಕನುಸಾರವಾಗಿ ಈಕ್ಷತೆ ಈಸ್ ಈಕ್ವಲ್ ಟು ಪಶ್ಯತಿ, ಪಶ್ಯತಿ ಈಸ್ ಈಕ್ವಲ್ ಟು ತಿಳಿತಾನೆ ಅಂತ ಅರ್ಥ ಮಾಡಬೇಕು. ಅಲ್ಲೊಂದು ವಿಚಾರ ಇದೆ, ನಿಮಗೆ ಎಲ್ಲರೂ ಬೇರೆ ಕಡೆ ಬಂದಿರ್ತದೆ. ಶಕ್ತಿಯಿಂದ ಲಭ್ಯವಾದ ಅರ್ಥಕ್ಕೆ ಬಾಧೆ ಇದ್ದಾಗ ಮಾತ್ರ ಲಕ್ಷಣಾವೃತ್ತಿ ಮಾಡಬೇಕು ಅಂತಲ್ಲ. ವಕ್ತೃವಿನ ತಾತ್ಪರ್ಯ ಏನಾದರೂ ಹಾಗಿದ್ದರೆ ವಕ್ತೃವಿನ ತಾತ್ಪರ್ಯವನ್ನು ಗಮನಿಸಿ ಕೂಡ ಶಕ್ಯಾರ್ಥವನ್ನು ಬಿಟ್ಟು ಲಕ್ಷಣ ಮಾಡುವುದು ಕಂಡಿದೆ, ಹಾಗೂ ಮಾಡ್ತಿರ್ತಾರೆ. ಆದ್ದರಿಂದ ಇಲ್ಲಿ ವಕ್ತೃವಿನ ತಾತ್ಪರ್ಯ ಶಬ್ದವಾಚ್ಯತ್ವವನ್ನು ಸಮರ್ಥನೆ ಮಾಡುವುದಾಗಿರುವುದರಿಂದ ಈಕ್ಷತೆ ಅಂತ ಅನ್ನೋದಕ್ಕೆ ಪಶ್ಯತಿ, ಪಶ್ಯತಿ ಈಕ್ವಲ್ ಟು ತಿಳಿತಾನೆ
ಇದು ವಕ್ತೃವಿನ ತಾತ್ಪರ್ಯವನ್ನು ಹೊಂದ್ಕೊಂಡು ಹೀಗೆ ಅರ್ಥ ಮಾಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳದ್ದು ಮತ್ತು ಜಗನ್ನಾಥ ಯತಿಗಳ ಅಭಿಪ್ರಾಯ ಇದ್ದಿರಬೇಕು. ಆದರೆ ಅದ್ರ ಬಗ್ಗೆನೇ ನಂದು ಭಿನ್ನ ಅಭಿಪ್ರಾಯ. ವಕ್ತೃವಿನ ತಾತ್ಪರ್ಯ, ವೇದವ್ಯಾಸರ ತಾತ್ಪರ್ಯ, ಆಚಾರ್ಯರ ತಾತ್ಪರ್ಯ ಶಬ್ದದಿಂದ ತಿಳಿತಾನೆ ಅಂತ ಇದೆ, ಅದಾದ್ಮೇಲೆ ಕಣ್ಣಿನಿಂದ ನೋಡ್ತಾನೆ ಅಂತಿದೆ. ಆ ಶಬ್ದದಿಂದ ತಿಳಿತಾನೆ ಅಂತ ಅನ್ನೋದು ಇಲ್ಲಿ ಪ್ರಸ್ತುತ ಹೌದು, ಆದರೆ ಅದನ್ನು ಹೇಳಲಿಕ್ಕೆ ಪಶ್ಯತಿ ಅಂತ ಅನ್ನೋದೇ ಬೇಕಾಗಿಲ್ಲ. ಅದನ್ನ ಹಿಂದಿನ ಏತಸ್ಮಾತ್ ಜೀವಘನಾತ್ ಅನ್ನೋ ಶಬ್ದದಿಂದ ತಿಳಿತಾನೆ ಅನ್ನೋ ಅರ್ಥ ನಮ್ಗೆ ಗೊತ್ತಾಗ್ತದೆ. ಆದ್ರಿಂದ ವಜ್ರಾಡಿ ಸ್ವಾಮಿಗಳ ಅಭಿಪ್ರಾಯದಲ್ಲಿ ಶಕ್ತಿ ವೃತ್ತಿಯಿಂದ ಲಭ್ಯವಾದ ಅರ್ಥವನ್ನೇ ಇಟ್ಕೊಂಡು ಮುಂದುವರೆದಂಗೆ ಆಗ್ತದೆ. ಅದಕ್ಕೆ ಅದು ನಾನು ಇಂಗ್ಲೀಷ್ನಲ್ಲಿ ಹೇಳಿದ್ದು. ನೀವೇನಾದ್ರೂ ಎದುರುಗಡೆ ಇದ್ದವ್ರು ಮಾತಾಡ್ತಾ ಇದ್ರೆ ನೀವು ಹೇಳಿದ ಅರ್ಥಕ್ಕೆ ನಾನು ಸಹಮತವನ್ನು ತೋರಿಸೋದಾದ್ರೆ ಓ ಐ ಸಿ ಅಂತ ಹೇಳ್ತೀವಿ. ಐ ಸಿ ಅಂದ್ರೆ ನಾನು ನೋಡ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೋಡ್ತಿದ್ದೀನಿ ಅಂತಲ್ಲ. ನೀವು ಹೇಳಿದ ಅರ್ಥವನ್ನು ನೀವು ಹೇಳಿದ ವಿಷಯವನ್ನು ನಾನು ಗಮನಿಸಿದ್ದೇನೆ, ನನಗೆ ಅರ್ಥ ಆಗಿದೆ, ನನಗೆ ಅದ್ರ ಬಗ್ಗೆ ಸಹಾನುಭೂತಿ ಇದೆ ಅಂತ ಹೀಗೆಲ್ಲ ಅರ್ಥ. ಅದಕ್ಕೆ ಹೀಗೆ ಅರ್ಥಗಳ ವ್ಯತ್ಯಾಸ ಕಾಣಿಸ್ತದೆ. ಆದರೂ ಶಕ್ತಿ ಮತ್ತು ಲಕ್ಷಣಗಳನ್ನ ಯಾವುದು ಶಕ್ತಿ ಯಾವುದು ಲಕ್ಷಣ ಅಂತ ಅನ್ನೋದನ್ನು ನಾವು ಪೂರ್ಣವಾಗಿ ಮಾರ್ಜಿನ್ ಹಾಕಿ ತಿಳಿಸೋದು ಕಷ್ಟನೇ ನನ್ನ ಅಭಿಪ್ರಾಯದಲ್ಲಿ. ಅನೇಕ ಕಡೆ ಲಕ್ಷಣ ಪ್ರಯೋಗ ಜಾಸ್ತಿ ಆಗಿ 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 ಕೊನೆಗೆ ಅದೇ ಥರ ಶಕ್ತರ ಆಗಿಬಿಟ್ಟಿರ್ತದೆ. ಅದರಿಂದ ಇದು ಶಕ್ತಿ ಇದು ಲಕ್ಷಣ ಅಂತ ಅನ್ನೋದನ್ನು ಕೋಶ ನೋಡಿ ಕೂಡ ಹೇಳೋದು ಕಷ್ಟ ಕೆಲವು ಬಾರಿ. ಆದರೂ ಸಾಮಾನ್ಯವಾಗಿ ಈಕ್ಷತಿ ಅಂದರೆ ನೋಡ್ತಾನೆ ಅಂತ ಶಕ್ಯಾರ್ಥ, ತಿಳಿತಾನೆ ಅಂತ ಲಕ್ಷಣಾರ್ಥ ಅಂತ ಹೇಳಿದ್ದೀನಿ. ಸಿಂಹ ಅಂದರೆ ಒಂದು 4 ಕಾಲಿರುವಂಥ ಕಾಡು ಪ್ರಾಣಿ ಅಂತಿಗಿದು ಅರ್ಥ. ಆದ್ರಿಂದ ಸಿಂಹೋ ಮಾನವಕಃ ಅಂತ ಹೇಳಿದಾಗ ಆ ಮಾನವಕನೇ ಸಿಂಹ ಅಲ್ಲ ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ಸಿಂಹ ಸದೃಶ ಅಂತ ಅರ್ಥ ಮಾಡಬೇಕು. ಈ ವಿಷಯ ಸರಿ, ಯಾಕಂದ್ರೆ ಕೋಶದಲ್ಲಿ ಸಿಂಹ ಅಂದ್ರೆ ಪ್ರಾಣಿ ಅಂತ ಅರ್ಥ ಇದೆ. ಆದರೆ ಸಿಂಹ ಅನ್ನೋ ಶಬ್ದಕ್ಕೆ ಶಕ್ತಿ ವೃತ್ತಿಯಿಂದ ಲಭ್ಯವಾದ ಅರ್ಥ ಏನು ಅಂತ ವಿಚಾರ ಮಾಡಿದಾಗ ಪ್ರಾಣಿ ಅಂತ ಮಾತ್ರ ನೀವು ಅರ್ಥ ಹೇಳಿದ್ರಿ. ಆದರೆ ಹಿನಸ್ಥಿತಿ ಸಿಂಹ, ಯಾರು ಹಿಂಸೆ ಕೊಡ್ತಾರೋ ಅವರೆಲ್ಲರೂ ಸಿಂಹರೇ, ಸಹಿಸ್ಕೋತಾರೋ ಸಹತೀತಿ ಸಿಂಹ ಅಂತ ಹೀಗೆಲ್ಲ ಇದೆ. ಆದ್ರಿಂದ ಹಿನಸ್ಥಿ ಅನ್ನೋ ಸಿಂಹ ಅನ್ನೋ ಶಬ್ದಕ್ಕೆ ಸಿಂಹದಂತೆ ಪರಾಕ್ರಮ ಅನ್ನೋ ಅರ್ಥವೂ ಕೂಡ ಶಕ್ತಿ ವೃತ್ತಿಯಿಂದಲೇ ಶಕ್ತಿಯನ್ನು ಹಿಗ್ಗಿಸಿದಾಗ ಬರ್ತದೇನೋ ಅಂತ ನನಗನ್ಸೋದು. ಯಾಕಂದ್ರೆ ಶಕ್ತಿ ಅಂದ್ರೆ ಏನು? ನಿಮ್ಮ ಶಕ್ತಿಯೋ ಇನ್ನೊಬ್ಬರ ಶಕ್ತಿಯೋ? ಪದಗಳ ಶಕ್ತಿಯೋ? ಪದಗಳಲ್ಲಿ ಅವು ಜಡ, ಅವಕ್ಕೇನು ಶಕ್ತಿ ಇರೋದಿಲ್ಲ. ಪದಾಭಿಮಾನಿ ದೇವತೆಗಳಲ್ಲಿ ಶಕ್ತಿ ಇರ್ತದೆ. ಪದಾಭಿಮಾನಿ ದೇವತೆಗಳು ಅಂತ ತಿಳ್ಕೊಂಡ್ರೆ ಮತ್ತೆ ಅವರನ್ನು ಉಪಾಸನೆ ಮಾಡಿ ತಿಳ್ಕೊಂಡಂಥ ವ್ಯಕ್ತಿಗೆ ಶಕ್ತಿ ಜಾಸ್ತಿನೇ ಇರ್ತದೆ. ಅದನ್ನ ನೀವು ಶಕ್ತಿಯನ್ನು ಸೀಮಿತಗೊಳಿಸಿ ಯಾರ್ದೋ ಅಲ್ಪ ಬುದ್ಧಿಗಳ ಶಕ್ತಿಯನ್ನು ಗಮನಿಸಿ, ಶಕ್ತಿ ಜ್ಞಾನವನ್ನು ಗಮನಿಸಿ ಅದಕ್ಕೆ ಕಡಿಮೆ ಅರ್ಥ ಅಂತ ತೀರ್ಮಾನ ಮಾಡೋದಾದ್ರೂ ಹೇಗೆ? ಆದ್ರಿಂದ ಶಕ್ತಿ ವೃತ್ತಿ ಅಂತ ಅನ್ನೋದೇ ಬಹಳ ವ್ಯಾಪಕ. ಅದಕ್ಕೆ ಹೇಳಿದ್ದು ಮಹಾಯೋಗ ಮಹಾರೂಢಿ ಅಂತ. ಯಾವುದೋ ಒಂದು 2-3 ವರ್ಷ ಸಂಸ್ಕೃತ ಓದೋರ್ಕಿಂತ 10-12 ವರ್ಷ ಸಂಸ್ಕೃತ ಓದೋರು ಶ್ರೇಷ್ಠರು ಇರ್ಬೋದು, ಅದಕ್ಕಿಂತ 30-40 ವರ್ಷ ಓದೋರು ಇರ್ಬೋದು. ಏನಾದರೂ ನಮ್ಮ ಯೋಗ ಅಂದ್ರೆ ಶಬ್ದಗಳ ಮತ್ತು ಅರ್ಥಗಳ ನಡುವಿನ ಸಂಬಂಧವನ್ನು ತಿಳಿಯುವ ಒಂದು ಯೋಗ ಅಂದ್ರೆ ಸಂಬಂಧ, ಅದನ್ನು ತಿಳಿಯುವ ಶಕ್ತಿ ಏನಿದೆ ಅದು ಬಹಳ ಕಡಿಮೆನೆ. ಮಹಾಯೋಗ ಅಂತ ಅದಕ್ಕೆ ಹೇಳಿದ್ದು. ಅತಿ ಹೆಚ್ಚು ಶಬ್ದಗಳನ್ನ, ಅತಿ ಹೆಚ್ಚು ಧಾತುಗಳನ್ನ, ಪ್ರತ್ಯಯಗಳನ್ನು ಬಲ್ಲಂಥವ್ರು ಎಲ್ಲವನ್ನೂ ಕೂಡ ಶಕ್ತಿ ವೃತ್ತಿಯಿಂದಲೇ ತಿಳ್ಕೊತಾರೆ. ಅದೇ ಮಹಾಯೋಗ, ಅದೇ ಮಹಾಶಕ್ತಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.